ಸಾವ್ಕತಮ್ಮ ಸಾವ್ಕತಮ್ಮ ಪೊಲೀಸು ಹೇಳಿ ಪೊಲೀಸ್ ಅಪ್ಪನವ್ರೆ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ, ಏನು ವಿಷಯ? ಏನಾದರೂ ವಿಷಯ ಐತಾ? ಏನಾದರೂ ನೋಡಿ, ನಿಮ್ಮ ಮಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದೇನು ಹೇಳ್ತಾ ಇದ್ದೀರಾ ಪೊಲೀಸಪ್ಪ? ಇದೇನು ಹೇಳ್ತಾ ಇದ್ದೀರಾ? ನನ್ನ ಮಗಳನ್ನ ನೀವು ಅರೆಸ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ? ನನ್ನ ಮಗಳು ಅಂತ ತಪ್ಪು ಏನು ಮಾಡಾಳೆ? ನನ್ನ ಮಗಳು ಭಾಳ ಒಳ್ಳೆಯವಳು. ನೀವು ಇದು ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ನನ್ನ ಮಗಳು ಅರೆಸ್ಟ್ ಮಾಡೋ ಅಂತ ತಪ್ಪು ಏನು ಮಾಡೋಳೆ? ನೀವು ಸುಮ್ಮನೆ ನನಗೆ ಏನೋ ಮಾತಾಡಬೇಡಿ. ನಾನಂತೂ ನನ್ನ ಮಗಳನ್ನ ಎಲ್ಗೂ ಕಳ್ಸೋಕ್ಕಿಲ್ಲ. ಅಲ್ಲಿಯೋ ಪೊಲೀಸರೇ, ನಾನೇನು ಅಂತ ಕೆಲಸ ಮಾಡಿದ್ದೀನಿ? ನಾನೇನು ಅಂತ ತಪ್ಪು ಕೆಲಸ ಮಾಡಿದ್ದೀನಿ? ನಾನೇನು ಮಾಡೇ ಇಲ್ವಲ್ಲ ಅಂತ ಕೆಲಸ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಸಾಕು, ನಿನ್ನ ಡ್ರಾಮಾ ಎಲ್ಲ ನಾನು ನೋಡಿದ್ದೀನಿ. ಬಾ, ಪೊಲೀಸ್ ಸ್ಟೇಷನಾಗ ಬಾಯಿ ಬಿಡಿಸ್ತೀನಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಗಂಡನ ಕೊಲೆ ಮಾಡಿಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಮನೆಗೆ ಬೆಚ್ಚು ಮನೆ ಕಂಡಿದ್ಯಾ? ಅಯ್ಯೋಯ್ಯೋ ಅಯ್ಯೋ, ಇದೇನು ಹೇಳ್ತಿದ್ದೀರಾ ಪೊಲೀಸಪ್ಪ? ಇದೇನು ಹೇಳ್ತಾ ಇದ್ದೀರಾ? ಲೇ ಬಿತ್ರಿ ಮಗಳೇ, ಅಯ್ಯೋ ದೇವ್ರೆ, ಬೆಂಗಳೂರು ಕರ್ಕೊಂಡೋಗ್ಬಿಟ್ಟು ಯಾವುದೋ ಸಿಟಿ ಕರ್ಕೊಂಡೋಗ್ಬಿಟ್ಟು ನನ್ನ ಗಂಡನ್ನ ಬಿಟ್ಬಿಟ್ಟು ಬಂದೆ ಅಂತ ಹೇಳ್ದೆ. ಈಗ ನೋಡಿದ್ರೆ ಕೊಲೆನೇ ಮಾಡ್ಬಿಟ್ಟು ಬಂದ್ಬಿಟ್ಟಿದೀಯೇನೆ. ಅಯ್ಯೋ 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 ಪಾಪಿ ಮುಂಡೆ, ನಿನ್ಗೇನೇ ಬಂದಿರೋದು ಅಡ್ರೋಗ? ನಿನ್ಗೇನ್ಲೇ ಬಂದಿರೋದು ಅಡ್ರೋಗ? ಇದು ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟೆ ಮಗಳೇ? ಇದು ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟೆ? ನಮ್ಗಿನ್ನೂ ಡೌಟ್ ಇತ್ತು, ಈಗ ಕ್ಲಿಯರ್ ಆಯ್ತು ಎಲ್ಲನೂ. ಅಯ್ಯೋ ಪೊಲೀಸಪ್ಪ ನಾನು ನನ್ನ ಗಂಡನ ಪ್ಯಾಟೆ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ ನಿಜ. ಅವ್ನು ಅಲ್ಲೇಣಿಯ ಬಿಟ್ಬಿಟ್ಟು ಬಂದೆ, ಆದ್ರೆ ನಾನು ಅವನನ್ನ ಕೊಲೆ ಅಂತೂ ದೇವರಣೆಗೂ ಮಾಡಲಿಲ್ಲ. ಇದೇನು ಹೇಳ್ತಾ ಇದ್ದೀರಾ ಕೊಲೆ ಅಂತ ಹೇಳ್ಬಿಟ್ಟು? ದೇವರಣೆ ನನ್ನ ಗಂಡು ನಾನೇನು ಕೊಲೆ ಮಾಡಿಲ್ಲ. ಸುಮ್ಕೆನೇ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತೇ ಇಲ್ಲ. ಮೊನ್ನೆ ನೆನ್ನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆ ಅಷ್ಟೇ. ಅದ್ರ ಮೇಲೆ ನನಗೇನು ಗೊತ್ತಿಲ್ವಾ? ಗೊತ್ತಾಗೋ ಥರ ಮಾಡ್ತೀನಿ ಬರ್ರಿ. ನಿಮಗೈತೆ ಏನೋ ಗಂಡನ್ನೇ ಕೊಲೆ ಮಾಡೋ ಮಟ್ಟಿಗೆ ಬೆಳೆದ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಇನ್ಯಾವ ಲೆವೆಲ್ ಆಗಿದ್ಯಾ ನೀನು? ಬಾ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಏರೋಪ್ಲೇನ್ ಹತ್ತಿದ್ರೆ ರುಬ್ಬುದ್ರೆ ಹಾಕೊಂಡು ಅವಾಗ ತಾನೇ ಬಾಯ್ ಬಿಡ್ತೀಯಾ. ಬಾ ಬಾ ಮಾಡ್ತೀನಿ ಪೊಲೀಸ್ ಸ್ಟೇಷನಾಗೆ. ಅಯ್ಯೋ ಪೊಲೀಸಪ್ಪ ಬೇಡ, ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ. ನಿಂಗೆ ಎಷ್ಟು ಲಕ್ಷ ಬೇಕಾದ್ರೂ ದುಡ್ಡು ಕೊಟ್ಬಿಡ್ತೀನಿ, ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡ. ನನ್ನ ಮಗಳು ಭಾಳ ಒಳ್ಳೆಯವಳು, ನನ್ನ ಮಗಳಂತ ಕೆಲಸ ಮಾಡೋಳೇ ಅಲ್ಲ. ದೇವರು ಒಂದೇ, ನನ್ನ ಮಗಳು ಒಂದೇ. ನೀವು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ನನ್ನ ಮಗಳದೇನು ತೆಪ್ಪಿಲ್ಲ. ಪೊಲೀಸಪ್ಪ ದುಡ್ಡು ಬೇಕಾದ್ರೆ ಕೊಡ್ತೀನಿ. ನನಗೆ ಲಂಚ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿನ್ನೂ ಸೇರಿ ನೀನು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ರುಬ್ತೀನಿ. ನೋಡಿರಿ ಇಬ್ರುನುವೆ. ಇದೇನೇ ಮಾಡ್ಬಿಟ್ಟೆ ಮನ್ಯಾಳಿ, ಇದೇನು ಮಾಡ್ಬಿಟ್ಟೆ? ಗಂಡ ಬ್ಯಾಡ ಅಂತಂದ್ರೆ ಹೆಂಗೋ ಜೀವನ ಮಾಡ್ಕೊಂಡು ಸಂಸಾರ ಮಾಡಬೇಕು, ಅದು ಬಿಟ್ಬಿಟ್ಟು ಯಾರನ್ನ ಕೊಲೆ ಮಾಡ್ತಾರೇನೆ? ಕೊಲೆ ಮಾಡ್ತಾರ? ಅಮ್ಮ, ಆ ಪೊಲೀಸ್ನವ್ರು ಹೇಳ್ದಂಗೆ ನೀನು ಹೇಳ್ತಿದ್ಯಲ್ಲ, ನಿನ್ನ ಮೇಲೆ ಆಣೆಗೂ ನಾನು ಕೊಲೆ ಮಾಡಿಲ್ಲ ಕಣಮ್ಮ. ನಿನ್ನ ಮೇಲೆ ಆಣೆಗೂ ಮಾಡಿಲ್ಲ. ನಾನು ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ ಅಷ್ಟೇ ಕಣಮ್ಮ. ಸಾಕು, ಇಬ್ರು ಚೆನ್ನಾಗಿ ಡ್ರಾಮಾ ಮಾಡೋದು ಕಲ್ತಿದ್ದೀರಾ. ನಡೀರಿ, ನಿಮ್ಮ ಡ್ರಾಮಕ್ಕೊಂದು ಅವಾರ್ಡ್ ಕೊಟ್ಬಿಡೋಣ. ಸಾಕು, ಡ್ರಾಮಾ ಎಲ್ಲ ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ರಿ ಇಬ್ರು ಪೊಲೀಸ್ ಸ್ಟೇಷನ್ಗೆ ಬರ್ರಿ. ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅಲ್ಲಿ ಹಾಕೊಂಡು ರುಬ್ತೀನಲ್ಲ, ಅವಾಗ ಗೊತ್ತಾಯ್ತದೆ ಯಾರೋ ಏನು ಮಾಡಿದ್ರಿ ಅಂತ. ಅಯ್ಯೋ ಪೊಲೀಸಪ್ಪ, ನಮ್ಮ ಮಾತು ಕೇಳ್ರಿ. ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಮಗಳು ತಾನೇ ಕೊಲೆ ಮಾಡಿರೋದು. ನನಗೆ ಲಂಚ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಇಲ್ಲ ತೆಪ್ಪಾಯ್ತು. ಲಂಚ ಏನು ಕೊಡೋಕ್ಕಿಲ್ಲ. ನನ್ನ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ನನ್ನ ಮಗಳನ್ನ ಕರ್ಕೊಂಡು ಹೋಗಿರಿ, ನನ್ನನ್ನು ಮಾತ್ರ ಕರ್ಕೊಂಡು ಹೋಗ್ಬೇಡಿ. ಅಮ್ಮ, ಇಬ್ರು ಒಳಗಡೆನೇ ಇದ್ರೆ ಬಿಡಿಸೋರು ಯಾರೇ? ಮನೆಯಾಳಿ ಬಿಡಿಸೋರು ಯಾರು? ಸುಮ್ಕಿರು, ನಿನ್ನ ಹೆಂಗೋ ನಾನು ಬಿಡಿಸ್ಕೊಬಿಟ್ಟು ಬರ್ತೀನಿ. ಅಮ್ಮ, ನಾನು ಕೊಲೆ ಮಾಡಿಲ್ಲ ಕಣಮ್ಮ. ಈ ಪೊಲೀಸಪ್ಪ ಸುಳ್ಳು ಹೇಳ್ತಾವನ್ ಕಣಮ್ಮ. ಅಯ್ಯೋ ಮಗಳವಳು ಬೇಡ, ನಮಗೆ ಬೇರೆ ದಾರಿ ಇಲ್ಲ. ಸುಮ್ಕಿರು ಪೊಲೀಸಪ್ಪ. ಪೊಲೀಸ್ ಸ್ಟೇಷನಾಗ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಳ್ಳಿ. ಮನೆಯಾಗ ಹೂವು ನೋಡ್ಕೊಂಡಿವ್ನಿ ನನ್ನ ಮಗಳನ್ನ. ಓ, ಹೂವು ನೋಡ್ಕೊಂಡಿದ್ರಾ? ಹಂಗಾದ್ರೆ ಗಂಟೆಗೊಂದೊಂದ್ಸಲ ನೀರು ಚಿಮುಕ್ಸ್ತೀನಿ ಬಿಡಿ. ಮಾಡ್ರದ ಅಲ್ಕ ಕೆಲಸ, ಮನೆ ಮುಂದೆ ಬೃಂದಾವನ. ಬಾ ಪೊಲೀಸ್ ಸ್ಟೇಷನ್ಗೆ. ಏನು ಮಕ ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಬಾ. ಅಮ್ಮ ಮಗಳೇ, ನೀನು ಹೋಗಿರೋ ಕಣವ, ನಾನು ಬಿಡಿಸ್ಕೊಬತ್ತೀನಿ, ನೀನು ಹೋಗಿರವ. ನನ್ನ ಮಗಳು ನಿಜವೂ ಕೊಲೆ ಮಾಡ್ಬಿಟ್ಟವಳ. ಈಗ ಅವ್ರ ಅಜ್ಜಿ ಬೇರೆ ಮನೆಗೆ ಬಂದವಳೆ. ಈಗ ಅಜ್ಜಿಗೆ ಏನಪ್ಪ ಹೇಳೋದು? ಅಯ್ಯೋ ದೇವ್ರೆ, ನಮ್ಮನ್ನೇ ಸಾಯಿಸ್ಬಿಡ್ತಾಳೆ ಅಷ್ಟೇ. ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಏನಾದರೂ ಮಾಡಬೇಕಲ್ಲ. ನನ್ನ ಮಗಳನ್ನ ಬಿಡಿಸ್ಕೊಬರ್ಲಾ ಇಲ್ಲ. ಈ ಅಮ್ಮಂಗೆ ಹೆಂಗಪ್ಪ ಹೇಳಿ? ದೇವ್ರೆ, ನೀನೇ ಕಾಪಾಡಬೇಕು. ಪದಕ ಅಲ್ಲ ಕಣಪ್ಪ, ಹೇಳ್ದಂಗೆ ಇದು ಯಾಕೆ ಹಿಂಗೆ ಹೊಂಟೋಗ್ಬಿಡ್ತೀಯಲ್ಲ? ಹಂಗೆ ನೀನು ರೈಟ್ ಹೇಳ್ಬಿಟ್ಟಿದ್ಯಲ್ಲ. ಒಂದು ಮಾತು ಹೇಳೋದಲ್ವೇ? ಅಕ್ಕ ಬೆಂಗಳೂರಿಗೆ ಹೋಯ್ತೀನಕ್ಕ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಿದ್ದಂಗೆ ಬಸ್ ಹತ್ಕೊಂಡು ಹೊಂಟ್ಬಿಟ್ಟ. ಅಯ್ಯ, ಓ ಇವ್ರನ್ನ ಬೇರೆ ಕರ್ಕ ಬಂದ್ಬಿಟ್ಟಿದ್ಯಾ? ಏನಪ್ಪ ಶಿವು, ಬಾಬಾ ಕುಂತ್ಕ ಬಾ. ನೀನು ಹೋಗ್ಬಿಟ್ಟಿದ್ದೇನು ಬೆಂಗಳೂರಿಗೆ? ಅಕ್ಕ, ಅದೊಂದು ದೊಡ್ಡ ಕತೆ. ಅಯ್ಯೋ ಯಾಕೆ ಹೇಳ್ತೀಯ? ನಾನು ನೆನ್ನೆ ಕುಂತ್ಕೊಂಡಿದ್ದಾಗ ಇವನು ಓಡ್ ಬಂದ್ಬಿಟ್ಟು ನಾವು ಪ್ಯಾಟ್ಗೆ ಹೋಯ್ತೀವಿ ಅಂತ ಹೇಳ್ದ. ಅದಕ್ಕೆ ನಾನು ಏನು ಪ್ಯಾಟ್ಗೆ ಹೋಯ್ತೀಯಾ, ಎಲ್ಲಿಗೆ ಹೋಯ್ತೀಯಾ ಅಂತ ಎಲ್ಲ ವಿಚಾರಿಸ್ದೆ. ನನ್ನ ಎಂಡ್ರು ಕರೆದವಳೆ, ಯಾರಿಗೂ ಹೇಳ್ಬೇಡ, ಬಾ ಪ್ಯಾಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೆದ್ಲು ಅಂತ ಹೇಳ್ದ. ಹೌದಾ? ನನಗೆ ಅನುಮಾನ ಬಂತು, ಏನಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾವಳಲ್ಲ, ಆದ್ರೂ ನನಗೆ ಏನು ಕರ್ಕೊಂಡು ಹೋಯ್ತಾವಳು ಇವನ್ನ ಅಂತ ನನಗೂ ಅರ್ಥ ಆಗಲಿಲ್ಲ. ಆದ್ರೆ ಒಂದು ಕ್ಷಣ ಬಿಡು ಅಂತ ಸುಮ್ಕಾದೆ.
ಯಾಕೋ ಮನ್ಸಾಗ ಒಂಥರ ಅನ್ನಿಸ್ತು, ಹಂಗು ಹಿಂಗು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬೈಕ್ ಎತ್ಕೊಬಿಟ್ಟು ಇವ್ರು ಹೋಯ್ತಿತ್ತಲ್ಲ ಬಸ್ಸು, ಇವ್ರ ಹಿಂದೆನೇ ನೀ ಒಂಟೆ ಗಾಡಿ ಹಾಕೊಂಡು ನಾನು ನೋಡೋಣ ಎಲ್ಲೋಯ್ತಾರೋ ಅಂತ ಹೇಳ್ಬಿಟ್ಟು ಇವ್ನು ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಓಡಾಡೋದು ಎಲ್ಲನೂ, ನೋಡೋಣ ಬಿಡು ಅಂತ ಸುಮ್ಕೆ ನನಗೂ ಸ್ವಲ್ಪ ಬೆಂಗಳೂರಾಗೆಲ್ಲ ಕೆಲಸ ಇತ್ತು, ಬಿಡು ಮುಗಿಸ್ಕೊಂಡು ಬಂದಂಗೆ ಆಯ್ತದೆ ಅಂತ ಹಂಗೆ ಹೋಗಿದ್ದೆ. ನೋಡ್ತೀನಿ ಒಂದು ಕಡೆ ಹೋದ್ರು ಅಲ್ಲಿ ಇಲ್ಲಿ, ಆಮೇಕಿಂದ ಇವ್ನು ಯಾವುದೋ ಒಂದು ಅಂಗಡಿನಾಗ ಬಿಟ್ಬಿಟ್ಟು ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಸಾವುಕತ್ತಿ ಮಗಳು ಇವ್ನು ಅಲ್ಲೇ ಬಿಟ್ಬಿಟ್ಟು ಎಸ್ಕೇಪು. ಇವನು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದ. ನನಗೆ ಬತ್ತಾಳೆ ಅಂತ ಅನ್ಕೊಂಡು ನಾನು ಒಂದು ಸ್ವಲ್ಪ ಸುಮ್ಮನಿದ್ದೆ. ಅವಳು ಮನೆಯಲ್ಲಿ ಬರಲೇ ಇಲ್ಲ. ಅದಕ್ಕೆ ನಾನು ಇನ್ನೇನು ಮಾಡಲಿ ಹೋಗ್ಬಿಟ್ಟು ಸಮಾಧಾನ ಮಾಡಿ ಈಗ ಬೈಕಾಗೆ ಕೂರಿಸ್ಕೊಂಡು ಕರ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಏನು ಹೇಳಿ ಕತೆನ? ಇದೇನು ಹೇಳ್ತಿದ್ಯಾ ಕಳ್ಳ? ಹೌದೇ, ಇವನು ಅಲ್ಲೇ ಪ್ಯಾಟೆನ ಕಳ್ದಾಕ್ಬಿಟ್ಟು ಬರೋಕ್ಕೆ ಅಂತ ಕರ್ಕೊಂಡೋಗಿದ್ಲೆ? ಹ್ಞೂ ಅಕ್ಕ, ಅದನ್ನೇ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡೋಗೋಳೆ. ಆದರೆ ನಾನು ಗೊತ್ತಲ್ಲ, ಇವನು ಬಂದು ಹೇಳಿದಕ್ಕೆ ಸೊರಾಯ್ತು. ಹೇಳಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವನ್ ಕತೆ ಗೋವಿಂದ ಗೋವಿಂದ. ಪ್ಯಾಟೆ ಸುತ್ತಿಸ್ಕೊಂಬತ್ತೀನಿ ಅಂತ ಕರೆದ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಬಂದ್ಬಿಟ್ಲು. ಅಯ್ಯೋ ಮನೆಯಾಳಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣ್ಲ, ಇಲ್ಲ ಅಂದ್ರೆ ಆಗಕ್ಕಿಲ್ಲ ನೋಡು. ಬುದ್ಧಿ ಕಲಿಸ್ತಿಲ್ಲ ಅಂತಂದ್ರೆ ಅಷ್ಟೇ ಇವನ್ ಕತೆ ಮುಗಿಸ್ಬಿಡ್ತಾಳೆ. ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಕ್ಕ, ಆಗಲೇ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲ ಮಾಡಿದ್ದು ಆಯ್ತು. ಇವಳಾಗ್ಲೇನೆ ಇವನ್ ಹೆಂಡತಿ ಪೊಲೀಸ್ ಸ್ಟೇಷನಾಗ 1 2 3 4 ಅಂತ ಕಂಬಿ ಎಣಿಸ್ತಾವಳೆ. ಇದೇನ್ಲ ಹೇಳ್ತಿದ್ಯಾ? ಹೂನಕ್ಕ, ನಾನು ಮಾಡಿರೋ ಪ್ಲಾನ್ಗೆ ಅವಳೆ ತಪ್ಪಾಯ್ತು ಅಂತ ಕಾಲಿಗೆ ಬಿಡ್ಬೇಕು. ಹಂಗ್ ಮಾಡಿದೀನಿ, ಸುಮ್ಮನೆ ಇರು. ಸಮರ್ಥ್, ಓ ಬನ್ನಿ, ನೀವು ಹೇಳ್ದಂಗೆ ಮಾಡಿದ್ವಿ. ಸರಿಯಾಗಿ ಅಳ್ತಾ ಕೂತವಳೆ ಪೊಲೀಸ್ ಸ್ಟೇಷನಾಗೆ. ನೀವು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ದೀನಿ. ಸರ್ ಅದು ಸರಿ, ನಿಮ್ಗೆ ಏನು ಸೇರಬೇಕೋ ಎಲ್ಲ ಸೇರುತ್ತೆ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸರಿಯಾದ ಕೆಲಸನೇ ಮಾಡಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಅರ್ಜೆಂಟಾಗಿ ಫೋನ್ ಹಾಕಿದ್ದು, ಬಂದ್ಬಿಟ್ಟು ಈ ಥರ ಮಾಡಿ ಅಂತೇಳ್ಬಿಟ್ಟು. ತುಂಬ ಥ್ಯಾಂಕ್ಸ್ ಸರ್ ನಮಗೆ ಸಹಾಯ ಮಾಡಿದ್ದಕ್ಕೆ. ಮುಂದೆ ಇವ್ರಿಗೇನು ಆಗಬಾರ್ದಲ್ವಾ ಆ ಸಾವುಕತಿ ಮಗಳಿಂದ, ಅದಕ್ಕೆ ಈ ಥರ ಎಲ್ಲ ಮಾಡಿದ್ದು. ಸರಿಯಾಗಿ ಒಂದು ವಾರ ಆಟಾಡಿಸಿ ಆಮೇಲಿಂದ ಬೇಕಾದರೆ ಪಿಡಿಯೋರಂತೆ. ಅಲ್ಲಿ ತನಕ ಬಿಡೋದು ಬೇಡ ಅವಳನ್ನ. ಇಲ್ಲ ಹೇಳಿ, ಆ ಥರ ಎಲ್ಲ ಚಾನ್ಸೇ ಇಲ್ಲ. ನೀವು ಹೇಳೋ ತನಕ ನೀವು ಫೋನ್ ಮಾಡಿ ಬಿಡಿ ಅಂತ ಹೇಳೋ ತನಕನೂ ನಾನಂತೂ ಬಿಡಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅವಳಂತೂ ಸರಿಯಾಗಿ ಎದ್ರಕೊಂಡ್ಬಿಟ್ಟವಳೆ, ಗಡ ಅಂತ ನಡುಕ್ತಾವಳೆ. ಏನು ಒಳ ಹೊತ್ತು ಕಣ್ಣೀರೆಲ್ಲ ಆಗ್ಬಿಟ್ಟೈತೆ. ಸಾವುಕೋತಮ್ಮ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ಸಾಯಿಬ್ರೇ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅಂದ್ಲು. ಅದಕ್ಕೆ ನಾನು ಇನ್ನೂ ಸೇರಿ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಮೂಲೆ ಕೂರಿಸ್ಬಿಟ್ಟು ಹೋಗಿದ್ದೀನಿ. ಏನು ಮಗಳೇ ಅಂತ ಹೇಳ್ಬಿಟ್ಟು ಹೊಳ್ತಾ ಇದ್ಲು ಸುಮ್ಕೆನೆಯ. ಅವಳು ಮಕ್ಕಳಾದ್ರೆ ಮಕ್ಕಳು, ಅದೇ ಬೇರೆ ಮಕ್ಕಳಾದ್ರೆ ಅವ್ರಿಗೇನು ಮಕ್ಕಳಲ್ವಾ? ಪಾಪ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಬಿಟ್ಬಿಟ್ಟು ಬಂದಿರೋದು ಕೇಳಿ ನನಗಂತೂ ತುಂಬಾ ಬೇಜಾರಾಗೋಗ್ಬಿಡ್ತು. ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ನೀವು ಫೋನ್ ಮಾಡಿದ ತಕ್ಷಣ ಹಿಂದೆನೇ ಹೋಗ್ಬಿಟ್ಟು ಕರ್ಕೊಂಡು ಬಂದು ಜೈಲ್ಗೆ ಹಾಕಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಅವಳಿಗೆ ಸರಿಯಾಗಿ ಬೆಂಡೆತ್ತಿ ಬುದ್ಧಿ ಕಳಿಸಿ ವಾಪಸ್ ಕಳಿಸ್ತೀನಿ. ಅಲ್ಲಿ ತನಕ ಏನು ಕಳಿಸಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿರಿ, ಸರಿನಾ? ತುಂಬ ಥ್ಯಾಂಕ್ಸ್ ಸರ್. ನೀವಿಲ್ಲ ಅಂತಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ನಮಗೆ ಸಹಾಯ ಮಾಡಿದ್ದಕ್ಕೆ. ನಿಮಗೆ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಸರ್. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಲ್ಲೇನೆ, ಸರಿನಾ? ಯಾವುದೇ ಕಾರಣಕ್ಕೂ ಇವನು ಬದುಕಿರೋ ವಿಷಯ ಗೊತ್ತಾಗಬಾರ್ದು. ಸರಿ ಆಯಿತು ಹೇಳಿ ಸರ್, ನಾನೇನು ಗೊತ್ತಾಗಂಗೆ ಮಾಡಲ್ಲ. ಹೆಂಗೆ ಇದೇನೆಲ್ಲ ಮಾಡಿದೆ? ಮತ್ತೆ ನಾನು ಅಂದರೆ ಸುಮ್ಮನೆನಾ? ಗಂಡನ್ನೇ ಕಳೆದಾಕಿ ಬೀದಿ ಪಾಲ್ ಮಾಡ್ಬಿಟ್ಟು ಬಂದೋಳನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಪಾಪ ಇವನು ಎಷ್ಟು ಮುಗ್ದ, ಇವನಿಗೆ ಏನು ಗೊತ್ತಾಗಲ್ಲ. ಅಂತವನ್ನ ಅಲ್ಲಿ ಮಧ್ಯದಾರಿನಾಗ ಬಿಟ್ಬಿಟ್ಟು ಬರೋಕೆ ಅದು ಹೆಂಗೆ ಮನ್ಸಾಯ್ತು ಅಂತ. ಹೆಂಗೆ ಮನ್ಸಾಯ್ತು ಅಲ್ಲಿ ಬಿಟ್ಬಿಟ್ಟು ಬರೋಕ್ಕೆ? ನನಗಂತೂ ಕೇಳಿದ ತಕ್ಷಣ ಸಿಟ್ಟು ಬರ್ತಾಯ್ತು ನನಗೆ. ಸುಮ್ಮನಿರಕ್ಕ, ಸರಿಯಾಗೆ ಮಾಡಿರ್ತಾರೆ ಈ ಪೊಲೀಸ್ನವರು, ಸರಿಯಾಗಿ ಜಾಮ್ ತೆಗೆದಿರ್ತಾರೆ. ಇವನೊಂದು 2 ದಿನ ನಮ್ಮ ಮನೆಗೆ ಇರಿಸ್ಕ, ಎಲ್ಲೂ ಹೊರಗಡೆ ಕಾಣಿಸ್ಬಾರ್ದು, ಹಂಗಿರಿಸ್ಕ. ಸರಿಯಾಗಿ ಅವಳು ಬುದ್ಧಿ ಕಲಿಸ್ತಾರೆ ಪೊಲೀಸ್ನವರು. ನೋಡು, ನಾವು ಹೇಳೋ ತನಕ ನೀನು ಎಲ್ಲೂ ಹೋಗ್ಬಾರ್ದು. ನಾನು ಎಲ್ಲೂ ಹೋಗಲ್ಲ. ನಾನು ಹೋದ್ರೆ ಕಳ್ದೋಗ್ಬಿಡ್ತೀನಿ. ನಾನು ಎಲ್ಲೂ ಹೋಗೋಕ್ಕಿಲ್ಲಪ್ಪ. ನಾನು ಇಲ್ಲೇ ನೆನೆಯ ಇರ್ತೀನಿ, ಎಲ್ಲೂ ಹೋಗೋಕ್ಕಿಲ್ಲ ನಾನು. ಪಾಪ ಇವನನ್ನ ಬಿಟ್ಬಿಟ್ಟು ಬರೋಕೆ ಮನ್ಸು ಹೆಂಗೆ ಬಂತು? ಆ ಮನೆಯಾಳಿಗೆ ಮನ್ಸ್ತಾನೆ ಹೆಂಗೆ ಬಂತು? ನೋಡು, ನೀನೊಂದು ಕಿತ್ತವಳೇನ ನಾವು ಒಬ್ಳೆ ನೀನು ಬಾ ಹೋಗನಿ ಮಾಡನಿ ಅಂತಂದ್ರೆ ನೀನು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಾನು ಈಗಲೇ ಹೇಳಿದ್ದೀನಿ. ಸರಿ ಅಕ್ಕ, ಇನ್ನೊಂದು ಕಿತ್ತ ಹೋಗೋಕ್ಕಿಲ್ಲ ನಾನು. ಸರಿ, ಮನೆಗೆ ಇರು, ನಿಂಗೆ ಊಟ ಗೀಟ ಎಲ್ಲ ಕೊಡ್ತೀನಿ. ನನ್ನ ತಮ್ಮ 7 ಗಂಟೆ ಎಲ್ಲರೂ ಈಚೆ ಕಡೆ ಹೋಗ್ಬೇಡ, ಎಲ್ಲೂ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡ. ಹೊಸಿ ಸುಮ್ಕೆನೇ ಇರು. ನೀನು ಎಂಡ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಆಮೇಲೆ ನಾನೇ ಕರ್ಕೊಂಡೋಗ್ಬಿಟ್ಟು ನಿನ್ನ ಎಂಡ್ರ ಹತ್ರ ಬಿಡ್ತೀನಿ, ಸರಿನಾ? ಅವಳಿಗೆ ಹೇಳಿ ಅಕ್ಕ, ನನ್ನ ಬಿಟ್ಬಿಟ್ಟು ಬರಬಾರ್ದು ಮಧ್ಯದಾರಿನಾಗೆಲ್ಲ ಅಂತ. ಸರಿ, ನಾವು ಹೇಳ್ತೀವಿ, ಹೋಗು ಆರಾಮಾಗಿ ಕೂತ್ಕ. ನಿನಗೆ ಊಟ ತಗೊಬಿಟ್ಟು ಬಂದು ಕೊಡ್ತೀನಿ. ಸರಿ ಅಕ್ಕ, ಆಯಿತು.